ನೋಡಿ ಫ್ರೆಂಡ್ಸ್, ಇದು ಸುಮಾರು ಒಂದು 10-12 ದಿವಸಗಳ ಹಿಂದೆ ಇದು ಎನಿ ಟೈಮ್ ಮ್ಯಾಂಗೋ ಅಂತ ದೇವನಹಳ್ಳಿ ಹತ್ರ ಇರ್ತಕ್ಕಂತಹ ತೇಜು ನರ್ಸರಿಯಿಂದ ತಂದಿರ್ತಕ್ಕಂಥದ್ದು. ವರ್ಷಕ್ಕೆ 3 ಬಾರಿ ಬಿಡ್ತೈತೆ. ಮಾವಿನ ಹಣ್ಣು ಚಿಕ್ಕದಾಗಿರುತ್ತೆ, ತುಂಬ ಟೇಸ್ಟಿಯಾಗಿರ್ತದೆ, ಭಾಳ ರುಚಿ ಅಂದರೆ ರುಚಿ. ಮೊನ್ನೆ ಒಂದು 10-12 ದಿವಸದ ಹಿಂದೆ ಇದರಲ್ಲಿರ್ತಕ್ಕಂಥ ಎಲೆಗಳನ್ನೆಲ್ಲ ಕಿತ್ತು, ಒಂದೆಲೆನೂ ಬಿಟ್ಟಿಲ್ಲ, ಎಲ್ಲ ಎಲೆಗಳನ್ನು ಕಿತ್ತು ಅಲ್ಲೇ ಹಾಕಿದ್ದೆ. ಇದು ಹೊಸ್ದಾಗಿ ಚಿಗುರು ಬಂದಿದೆ ನೋಡಿ, ಎಷ್ಟು ಸುಂದರವಾಗಿದೆ ಅಂತ ನೋಡೋದಕ್ಕೆ. ನೋಡಿ ನೋಡಿ ಇನ್ನೂ ಎಲ್ಲ ಬರ್ತಾಯಿದೆ ನೋಡಿ. ಗಿಡ ಪೂರ್ತಿ ಇದೇ ಥರ ಹೊಸದಾಗಿ ಸಿಗುತ್ತಾ ಇದೆ. ನೋಡ್ಬೋದು, ಪ್ರತಿಯೊಂದು ಇದರಲ್ಲೂ ಹೊಸ ಚಿಗುರು, ಹೊಸದಾಗಿ ಕಿತ್ತಾಕಿರ್ತಕ್ಕಂಥ ಇದು ಹಳೆ ಎಲೆಗಳು ಕೂಡ ಇಲ್ಲೇ ಒಣಗಿದ್ದಾವೆ. ಅದನ್ನು ಪಾತಿ ಮಾಡಿದಾಗ ಹುಡುಕೆಲ್ಲ ಹಾಕಿದ್ರೆ ಅದೇ ಗೊಬ್ಬರ ಆಗುತ್ತೆ. ನೋಡಿ, ಅದೇ ಥರ ಇದು ಒಂದು ಜಾತಿ ಎನಿ ಟೈಮ್ ಮ್ಯಾಂಗೋ ಅಂತ. ಇದು 3ನೇ ಸರಿ, ವರ್ಷದಲ್ಲಿ 3ನೇ ಸರಿ ಬಿಟ್ಟು ಹಾಕ್ತಕ್ಕಂಥದ್ದು. ನಾನು ಹಾಕಿನೇ ಒಂದು 2 ವರ್ಷ ಆಯ್ತು. ಅವತ್ತಿಂದ ಬಿಡ್ತಾನೆ ಇದೆ. ನಾನು ಮೊನ್ನೆ ಇದಕ್ಕೂ ಸಹ ಎಲೆಗಳು ಕಿತ್ತಿದ್ದೀನಿ, ಒಂದು 5-6 ದಿವಸಗಳ ಹಿಂದೆ. ಅದಿನ್ನೂ ಚಿಗುರಿಲ್ಲ, ಬರುತ್ತೆ ನೆಕ್ಸ್ಟ್. ಅದು ಇನ್ನೊಂದು ವಾರ 10 ದಿವಸದಲ್ಲಿ ಹೊಸ ಚಿಗುರುಗಳು ಬರ್ತವೆ. ನೋಡ್ಬೋದು ನೀವು, ಒಂದು ಗೊಂಚಲಲ್ಲಿ ಇಷ್ಟು ಕಾಯಿ ಇದೆ ಅಂಥೇಳಿ. ಇನ್ನೂ ಇಲ್ಲೊಂದು ದೊಡ್ಡ ಗೊನೆ ಇತ್ತು, ನೆಲದಲ್ಲಿ ಹೋಗಿ ಕೂತಿದೆ ತೂಕಕ್ಕೆ. ಮೊನ್ನೆ ಒಂದು ನೆಲದಲ್ಲಿ ಮಲ್ಕೊಂಡಿತ್ತು ಕಾಯಿ ಗೊನೆ, ಎತ್ತಿ ಮೇಲೆ ಕಟ್ಟೋಣ ಅಂತ ಎತ್ಕೊಂಡ ಕೈಗೆ, ಅದು ತೂಗಕ್ಕೇನ ಅದು ಆ ಥರದ ಗೊಂಚಲೊಂದು ಮುರಿದೇ ಹೋಯ್ತು. ನೋಡಿ, ನಿಮ್ಮ ಮನೆಗಳ ಹತ್ರನೋ ಅಥವಾ ನಿಮ್ಮ ಫಾರ್ಮ್ ಹತ್ರನೋ ಖಾಲಿ ಜಾಗ ಇದ್ದರೆ ಅಲ್ಲಿ ತಂದು ಹಾಕ್ಬೋದು. ತೇಜು ನರ್ಸರಿ ಅಂತ, ದೇವನಹಳ್ಳಿ ಹತ್ರ, ನಂದಿ ರೋಡಲ್ಲಿ, ನಂದಿ ಉಪಚಾರ ಹಿಂದೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಅನಿಸುತ್ತೆ. ರೈಟ್ ಸೈಡ್ ಇದೆ, ಬೋರ್ಡ್ ಹಾಕಿದ್ದಾರೆ ತೇಜು ನರ್ಸರಿ ಅಂತ. ಈ ಕಡೆಯಿಂದ ಹೋದರೆ ರೈಟ್ ಸೈಡು ಎಲ್ಲ ಥರದ್ದೊಂದು ಇದು ಸಿಗ್ತವೆ. ಎಲ್ಲ ತಳಿಗಳು, ಎಲ್ಲ ಫಲಗಳು, ಎಲ್ಲ ಒಂದು ರೀತಿ ತೆಂಗುಗಳಾಗಿರ್ಬೋದು, ಮಾವು ಆಗಿರ್ಬೋದು, ಊಟಿ ಆ್ಯಪಲ್ ಆಗಿರ್ಬೋದು, ಎಲ್ಲ ನಿಮ್ಗೆ ಎಂಥದ್ದು ಬೇಕೋ ಅಂಥದ್ದು ಒಳ್ಳೆ, ಎಲ್ಲನೂ ಗ್ರಾಫ್ಟೆಡ್, ಎಲ್ಲ ಗ್ಯಾರಂಟಿ ಐಟಮ್ ಇರುತ್ತೆ. ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಜಾಸ್ತಿ ಇರ್ಬೋದು ರೇಟಲ್ಲಿ, ಬಟ್ ಗುಡ್ ಕ್ವಾಲಿಟಿ, ವರ್ತ್ ಇರ್ತವೆ. ವರ್ತ್ ಅಂತ ಹೇಳ್ಬೋದು. ಟ್ರೈ ಮಾಡಿ ಒಂದು ಸಾರಿ.